ಮೋದಿ ಬಂದಿದ್ದ ವೇಳೆ ದೊಡ್ಡ ಮಟ್ಟದ ಬ್ಲಾಸ್ಟ್ಗೆ ನಡೆದಿದ್ದ ಸಂಚು. ಜಿಲೆಟಿನ್ ಕಡ್ಡಿ ಮಾತ್ರವಲ್ಲ, ಸರ್ಕಿಟ್ ಕೂಡ ಪತ್ತೆ. ಜಿಲೆಟಿನ್ ಸಿಕ್ಕ ಸ್ಥಳದ ಫೋಟೋ ನ್ಯೂಸ್ ಫಸ್ಟ್ಗೆ ಲಭ್ಯ. ಮೋದಿ ಕಾರ್ಯಕ್ರಮದ ವೇಳೆ ತಪ್ಪಿದ ಭಾರೀ ಅನಾಹುತ. ಪೊಲೀಸರಿಗೆ ಕಗ್ಗಂಟಾದ ತಾತಗುಣಿ ಬಳಿ ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣ. ಕಲ್ಲು ಕ್ವಾರಿ ಮಾಲೀಕರ ಮೇಲೆ ನಿಗಾ ಇಟ್ಟು ತನಿಖೆ. ಕೃತ್ಯದ ಸ್ಥಳದಲ್ಲಿ ಸಿಸಿಟಿವಿ ಇಲ್ಲದಿರೋದೇ ದೊಡ್ಡ ಸವಾಲು. ಮೋದಿ ಕಾರ್ಯಕ್ರಮದ ವೇಳೆ ಹುಸಿ ಬೆದರಿಕೆ ಕರೆ. ಪೊಲೀಸರು ಅಲರ್ಟ್ ಆಗಿದ್ದಾರಾ ಅಂತ ಚೆಕ್ ಮಾಡೋದಕ್ಕೆ ಫೋನ್ ಮಾಡಿದ್ದೆ. ಆರೋಪಿ ಲೋಹಿತ್ನ ಉತ್ತರ ಕೇಳಿ ಪೊಲೀಸರೇ ಶಾಕ್. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಜೊತೆ ಕಾಂಗ್ರೆಸ್ ಮೈತ್ರಿ. ಕರ್ನಾಟಕದಲ್ಲೂ ಹೊರವಾಗುತ್ತಾ ಈ ದೋಸ್ತಿ. ಜಿವಿಎ ಚುನಾವಣೆಗೆ ಕ್ಯಾಂಪೇನ್ಗೆ ವಿಜಯ್ ಬಳಸಿಕೊಳ್ಳೋದಕ್ಕೆ ಪ್ಲಾನ್. ಬಿಜೆಪಿ ನಾಯಕರಿಂದಲೂ ಜಿಬಿಎ ಚುನಾವಣೆಗೆ ಸಿದ್ಧತೆ. ವಾರ್ಡ್ ಮಟ್ಟದಲ್ಲಿ ಸಮಸ್ಯೆಗಳ ಬಗ್ಗೆ ಕಮಲ ನಾಯಕರ ಪಟ್ಟಿ. ಶುಕ್ರವಾರ ವಿಜೇಂದ್ರ ನೇತೃತ್ವದಲ್ಲಿ ಸಭೆ ಸೇರಿ ತಮ್ಮ ನಡೆಯ ಬಗ್ಗೆ ಚರ್ಚೆ. ಇನ್ನೂ ಬಗೆಹರಿಯದ ಕೇರಳ ಸಿಎಂ ಕಗ್ಗಂಟು. ದೇವರ ನಾಡಿನ ದೊರೆಯನ್ನ ಆಯ್ಕೆ ಮಾಡೋದಕ್ಕೆ ಕಾಂಗ್ರೆಸ್ಗೆ ಸಮಸ್ಯೆ 108. ಇವತ್ತು ನೂತನ ಮುಖ್ಯಮಂತ್ರಿ ಘೋಷಣೆ ಸಾಧ್ಯತೆ. ಕೇರಳ ಸಿಎಂ ರೇಸ್ನಲ್ಲಿ ವಿಡಿ ಸತೀಶನ್ ವರ್ಸಸ್ ಕೆಸಿ ವೇಣುಗೋಪಾಲ್ ಫೈಟ್. ತಮಗೆ ಸಿಎಂ ಹುದ್ದೆಯೇ ಬೇಕು, ಬೇರೆ ಪಟ್ಟ ಬೇಡ ಅಂತ ಸತೀಶನ್ ಪಟ್ಟು. ಎಕೆ ಆಂಟನಿ ಸೇರಿ ಪ್ರಮುಖರ ಸಲಹೆ ಪಡೆದ ರಾಹುಲ್ ಗಾಂಧಿ. ದಕ್ಷಿಣ ಭಾರತದ ರಾಜ್ಯಗಳತ್ತ ಬಿಜೆಪಿ ಕಣ್ಣು. ಪಶ್ಚಿಮ ಬಂಗಾಳದ ಭರ್ಜರಿ ಗೆಲುವಿನ ಬಳಿಕ ಕರ್ನಾಟಕದ ಮೇಲೆ ಚಿತ್ತ. ಕರ್ನಾಟಕದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ತರೋದಕ್ಕೆ ಪಣ. ತಮಿಳುನಾಡು ಸಿಎಂ ವಿಜಯ್ ಮಹತ್ವದ ಕ್ರಮ. ತಮಿಳುನಾಡಿನಲ್ಲಿ 717 ಮದ್ಯದ ಮಳಿಗೆ ಬಂದ್ ಮಾಡಲು ಆದೇಶ. ಶಿಕ್ಷಣ ಸಂಸ್ಥೆಗಳು, ಪ್ರಾರ್ಥನಾ ಮಂದಿರಗಳ ಬಳಿಯ ಎಣ್ಣೆ ಅಂಗಡಿ ಕ್ಲೋಸ್. ರಾಜ್ಯ ಬಿಜೆಪಿ ನಾಯಕ ಶ್ರೀರಾಮುಲುಗೆ ಕ್ಷೇತ್ರ ಆಯ್ಕೆಯ ಟೆನ್ಷನ್. ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳುವುದಕ್ಕೆ ಹೋರಾಟ. ಬಳ್ಳಾರಿ ಬದಲಾಗಿ ವಿಜಯನಗರದ ಕೂಡ್ಲಿಗಿ ಕ್ಷೇತ್ರದ ಮೇಲೆ ಕಣ್ಣು. ವರ್ಕ್ ಫ್ರಮ್ ಹೋಮ್ಗೆ ದೇಶದ ಜನತೆಗೆ ಮೋದಿ ಸಲಹೆ. ಆಟೋ ಕ್ಯಾಬ್ ಚಾಲಕರಿಗೆ ಆತಂಕ. ನಮ್ಮ ಬದುಕು ಮತ್ತಷ್ಟು ಸಂಕಷ್ಟಕ್ಕೆ ಬೀಳುತ್ತೆ ಅಂತ ಕಳವಳ. ದೇಶಾದ್ಯಂತ ಡೀಸೆಲ್ ಅಭಾವದ ಎಚ್ಚರಿಕೆ. ಬಲ್ಕ್ ಸರಬರಾಜಿನಲ್ಲಿ ವ್ಯತ್ಯಾಸ ಉಂಟಾದ ಹಿನ್ನೆಲೆ ಚಿಲ್ಲರೆ ಬಂಕ್ಗಳ ಮೇಲೆ ಪರಿಣಾಮ. ಇಂಡಿಯನ್ ಆಯಿಲ್ ಪೆಟ್ರೋಲಿಯಂ ಡೀಲರ್ಸ್ ಅಸೋಸಿಯೇಷನ್ ಪ್ರಧಾನಿಗೆ ದೂರು. ಅಡುಗೆ ಎಣ್ಣೆ ಬೆಲೆಯಲ್ಲಿ ಕೊಂಚ ಇಳಿಕೆ. ಅಕ್ಕಿ ಬೆಲೆ ಏರಿಕೆ. ಮೋದಿ ಹೇಳಿಕೆ ಬೆನ್ನಲ್ಲೇ ದರದಲ್ಲಿ ಬದಲಾವಣೆ. ಎಲ್ಲಾ ಬ್ರ್ಯಾಂಡ್ನ ಅಡುಗೆ ಎಣ್ಣೆ ಲೀಟರ್ಗೆ 3 ರಿಂದ 5 ರೂಪಾಯಿವರೆಗೂ ಕಡಿಮೆ. ಪೊಲೀಸರ ಕಿರುಕುಳ ಅಂತ ಡೆತ್ ನೋಟ್ ಬರೆದಿಟ್ಟು ಮೆಕ್ಯಾನಿಕ್ ಸುಸೈಡ್ ಕೇಸ್. ಮಹಾಂತೇಶ್ ಜೊತೆ ಸಂಪರ್ಕದಲ್ಲಿದ್ದವರಿಂದಲೂ ಹುಬ್ಬಳ್ಳಿ ಪೊಲೀಸರು ಹಣ ವಸೂಲಿ ಆರೋಪ. ಪೂಜಾ ಕಲಾಲ್ ಹೋರಾಟಕ್ಕೆ ಸಾಮಾಜಿಕ ಕಾರ್ಯಕರ್ತರ ಸಾಥ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆ. ಕೈದಿಗಳನ್ನು ಭೇಟಿಯಾಗಲು ಬರುವವರಿಗೆ ಡಿಜಿಟಲ್ ಟೋಕನ್. 2.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಜಾರಿಗೆ. ಮಂಡ್ಯ ವಿವಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಪುಸ್ತಕ ಖರೀದಿ, ಸಿಬ್ಬಂದಿಯ ವೇತನದಲ್ಲಿ ಭಾರೀ ಗೋಲ್ಮಾಲ್. ಪ್ರಭಾರ ಕುಲಪತಿ ನೇಮಕದಲ್ಲೂ ಕಾನೂನು ಉಲ್ಲಂಘನೆ ಆರೋಪ. ಲೋಕಾಯುಕ್ತಕ್ಕೆ ದೂರು. ಕಾಫಿ ನಾಡಿನ ಕಳಸದಲ್ಲಿ ತಡರಾತ್ರಿ ಧಾರಾಕಾರ ಮಳೆ. ಹಿನಾರಿ ಗ್ರಾಮದಲ್ಲಿ ಮನೆಯ ಮೇಲೆ ಬಿದ್ದ ಮರ. ಮೇಲ್ಛಾವಣಿ ಸಂಪೂರ್ಣ ಜಖಂ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಇಲ್ಲ. ಬೆಂಗಳೂರಿನ 150ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳ ಟ್ರಾನ್ಸ್ಫರ್. ನೆಚ್ಚಿನ ಅಧಿಕಾರಿಗಳಿಗೆ ಹೂಮಳೆ ಸುರಿಸಿ ಬೀಳ್ಕೊಡುಗೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್. ಕೊಪ್ಪಳದಲ್ಲಿ ಇವತ್ತಿನಿಂದ ಮೇ 22ರವರೆಗೆ ಮಾವು ಮೇಳ. ದುಬಾರಿ ಮಾವು ಮಿಯಾಜಾಕಿ ಪ್ರದರ್ಶನ ಹಾಗೆ ಮಾರಾಟ. ಆರಂಭದಲ್ಲಿ ಕೆಜಿಗೆ 2,500 ರಿಂದ 3,000 ರೂಪಾಯಿಗೆ ಮಿಯಾಜಾಕಿ ಸೇಲ್ಗೆ ನಿರ್ಧಾರ. ದಳಪತಿ ವಿಜಯ್ ನಟನೆಯ ಕೊನೆಯ ಸಿನಿಮಾ ರಿಲೀಸ್ಗೆ ಸಜ್ಜು. 2 ವಾರಗಳಲ್ಲಿ ಬಿಡುಗಡೆ. ದೊಡ್ಡ ಓಪನಿಂಗ್ ಸಿಗೋ ನಿರೀಕ್ಷೆ.
ಡ್ರ್ಯಾಗನ್ ಸಿನಿಮಾದ ಮೊದಲ ಗ್ಲಿಂಪ್ಸ್ ಬಿಡುಗಡೆಗೆ ಸಿದ್ಧತೆ. ಮೇ 10ರ ಜೂನಿಯರ್ NTR ಬರ್ಡೇಗೆ ರಿಲೀಸ್. ಸಿನಿಮಾದ ಅಫಿಷಿಯಲ್ ಟೈಟಲ್ ಕೂಡ ರಿವೀಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.